ಇನ್ನು ನಾಡಬಾಂಬನ ಸ್ಫೋಟಿಸಿ ಪಾಗಲ್ ಪ್ರೇಮಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅವರ ಸಮಯ ಪ್ರಜ್ಞೆಯಿಂದ 2 ಜೀವ ಉಳ್ಕೊಂಡಿದೆ. ಈಗ ರಮ್ಯಾ ಊಬರ್ ಕ್ಯಾಬ್ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಿಡ್ನಾಪ್ ದೂರ ಬರ್ತಾ ಇದ್ದಂತೆ ಊಬರ್ ಸಂಪರ್ಕ ಮಾಡಿದ್ರು ಪೊಲೀಸ್ನವರು. ಊಬರ್ ಮೂಲಕ ಕ್ಯಾಬ್ ಚಾಲಕನ ನಂಬರ್ ಅನ್ನು ಪಡ್ಕೊಂಡು ಸಂಪರ್ಕ ಮಾಡಿದ್ರು. ಹತ್ತಿರದ ಪೊಲೀಸ್ ಠಾಣೆಗೆ ಕಾರ್ ತೆಗೆದುಕೊಂಡು ಹೋಗೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಕಿಡ್ನಾಪ್ ವಿಚಾರ ಹೇಳ್ತಾ ಇದ್ದಂತೆ ಆ ಚಾಲಕ ಗಾಬರಿ ಆಗ್ಬಿಟ್ಟಿದ್ದಾನೆ. ಅಷ್ಟೊತ್ತಿಗೆ ನಾಗೇಂದ್ರ ಯುವತಿ ಮೇಲೆ ಹಲ್ಲೆಗೆ ಮುಂದಾಗಿದ್ದ. ಈ ವೇಳೆ ಹಲ್ಲೆಯನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಈ ಕಾರು ಚಾಲಕ. ಯುವತಿಯನ್ನ ಕಾರಿನಿಂದ ಹೊರಗೆ ಎಳೆದುಕೊಂಡು ಬಂದಿದ್ದ. ಕೆಲವೇ ಕ್ಷಣಗಳಲ್ಲಿ ಕಾರಿನಲ್ಲಿ ಸ್ಫೋಟ ಆಗಿದೆ. ನಾಡಬಾಂಬ್ ಅನ್ನು ಸ್ಫೋಟಿಸಿ ಪಾಗಲ್ ಪ್ರೇಮಿ ಆತ್ಮಹತ್ಯೆ ಪ್ರಕರಣಕ್ಕೆ ನೋಡಿ, ಪೊಲೀಸ್ನವ್ರು ಯಾವಾಗ ಈ ಕಿಡ್ನಾಪ್ ಕೇಸ್ ಬರ್ತೋ ಪೊಲೀಸ್ನವ್ರು ಎಚ್ಚೆತ್ತುಕೊಂಡಿದ್ದಾರೆ. ಊಬರ್ ಕಂಪನಿಗೆ ಹೋಗಿ ಆತನ ಹಿನ್ನೆಲೆ, ಆತನ ನಂಬರ್ ಇವೆಲ್ಲವನ್ನೂ ಕೂಡ ಪಡ್ಕೊಂಡಿದ್ದಾರೆ. ಮಾಹಿತಿಯನ್ನು ಪಡ್ಕೊಂಡ ನಂತರದಲ್ಲಿ ಆತನಿಗೆ ಫೋನ್ ಮಾಡ್ತಾರೆ ಪೊಲೀಸ್ನವರು. ಫೋನ್ ಮಾಡಿದ ತಕ್ಷಣ ನಿಯರ್ ಬೈ ಹತ್ತಿರದ ಯಾವುದೇ ಪೊಲೀಸ್ ಸ್ಟೇಷನ್ ಸಿಕ್ಕಿದ್ರು ಕೂಡ ಅಲ್ಲಿ ಹೋಗು ಅಂತ ಹೇಳ್ತಾರೆ. ಅಷ್ಟರಲ್ಲಾಗಲೇ ಈತ ಇಲ್ಲಿ ಜಗಳ ಶುರು ಮಾಡಿಕೊಂಡಿದ್ದ, ಗಲಾಟೆ ಮಾಡ್ತಾ ಇದ್ದ, ಆಕೆಗೆ ಚಾಕು ಇರಿದಿದ್ದ. ಅದಾದ ನಂತರ ಗಾಬರಿ ಬೀಳ್ತಾನೆ. ಪೊಲೀಸ್ನವ್ರು ಯಾವಾಗ ಕಿಡ್ನಾಪ್ ಇದು ಅಂತ ಹೇಳಿದ್ರು ಚಾಲಕ ಅಲ್ಲೇ ಭಯಭೀತನಾಗ್ಬಿಡ್ತಾನೆ. ಆಕೆಯನ್ನು ರಕ್ಷಣೆ ಮಾಡ್ತಾನೆ. ನೋಡಿ, ಪೊಲೀಸ್ನವರ ಸಮಯ ಪ್ರಜ್ಞೆಯಿಂದ 2 ಜೀವ ಉಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಅದೇ ಕಾರ್ನಲ್ಲಿ ಅದೇ ಚಾಲಕ, ಇದರ ಜೊತೆಗೆ ರಮ್ಯಾ ಕೂಡ ಸಜೀವ ದಹನ ಆಗಬೇಕಾಗಿತ್ತು. ಏನೋ ಅದೃಷ್ಟವಶಾತ್ ಇಬ್ಬರು ಕೂಡ ಬಚಾವಾಗಿದ್ದಾರೆ. ಆದರೆ ಪಾಗಲ್ ಪ್ರೇಮಿ ಸಜೀವ ದಹನ ಆಗಿದ್ದಾನೆ. ನೋಡ್ತಾ ಇದ್ದೀವಿ ನಾವು ಆ ಕಾರ್ ಸುಟ್ಟೋಗಿರುವಂಥ ದೃಶ್ಯಾವಳಿಗಳು. ಆತನ ಪ್ಲಾನ್ ಹೆಂಗಿತ್ತು, ನಾಡಬಾಂಬ್ ತೆಗೆದುಕೊಂಡು ಬಂದಿದ್ದ, ಚಾಕು ಇಟ್ಕೊಂಡಿದ್ದ. ಮೊನ್ನೆನೇ ಕೂಡ ಶನಿವಾರ ಆಕೆಯನ್ನು ಭೇಟಿ ಮಾಡಿದ್ದ. ಅದಾದ ನಂತರ ಅವಳನ್ನ ಏನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಆಕೆಯನ್ನು ಪುಸಲಾಯಿಸಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದ, ಅಂಕೋಲಾ ಕರ್ಕೊಂಡು ಹೋಗಲಿಕ್ಕೆ. ಅಂದರೆ ಅಂಕೋಲಾ ಮಾರ್ಗವಾಗಿ ಹೋಗ್ತಾ ಇದ್ದ. ಆದರೆ ಪ್ಲಾನ್ ಬೇರೆ ಇತ್ತು. ಆಕೆ ಏನಾದರೂ ಕೂಡ ಒಪ್ಕೊಂಡಿಲ್ಲ ಅಥವಾ ಏನಾದ್ರು ತಕರಾರು ಮಾಡಿದ್ರೆ ಆಕೆಯನ್ನು ಕೊಲ್ಲಬೇಕು. ಕಾರ್ನಿಂದ ಜಂಪ್ ಮಾಡ್ತಾರೆ. ಜೀವವನ್ನು ಉಳಿಸ್ಕೊಂಡಿದ್ದಾರೆ ಈಕೆ ರಮ್ಯಾ. ಈಗ ಪೊಲೀಸ್ನವರು ಪ್ರಾಥಮಿಕ ತನಿಖೆಯನ್ನು ಶುರು ಹಚ್ಕೊಂಡಿದ್ದಾರೆ. ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು. ಈಗ ಇಬ್ಬರ ಸ್ನೇಹದ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಅಥವಾ ಈ ಹಿಂದೆ ಈ ರೀತಿಯಾಗಿ ಗಲಾಟೆ ಆಗಿತ್ತಾ, ಅಥವಾ ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ಇದ್ನಾ, ಈ ರೀತಿಯಾಗಿ ಏನಾದರೂ ನಿಮಗೆ ಮೊದಲೇ ಹಿಂಸೆ ಕೊಡ್ತಾ ಇದ್ನಾ, ಈ ಎಲ್ಲ ತನಿಖೆಯನ್ನು ಕೂಡ ಪೊಲೀಸ್ನವರು ಈಗಾಗಲೇ ಶುರು ಹಚ್ಕೊಂಡಿದ್ದಾರೆ. ಒಂದು ಕಡೆ ರಮ್ಯಾ ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆ ಅವ್ರ ಕುಟುಂಬದ ಮನೆಯ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಇದರ ಜೊತೆಗೆ ಆತನ ಜೊತೆ ಬಂದಿದ್ದವನು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕುಲಂಕುಷವಾಗಿ ತನಿಖೆಯನ್ನು ಶುರು ಹಚ್ಕೊಂಡಿದ್ದಾರೆ ಪೊಲೀಸ್ನವರು. ಈ ನಿಟ್ಟಿನಲ್ಲಿ ತನಿಖೆಯ ಹಾದಿ ಈಗ ಬೇರೆ ಆಯಾಮವನ್ನೇ ಪಡ್ಕೊಳ್ತಾ ಇದೆ.